ಪಕ್ಕ ಹೊಡ್ತಾ ತಿಂತೀಯೋ ಇಲ್ಲ ನನ್ನ ಹತ್ರ? ಯಾಕೆ ಸರ್ ನಿನಗೇನು ತೆಲುಗು ನೆಟ್ಟಗೈತಾ ಇಲ್ಲ? ಅದರಿಂದ ಇಲ್ಲ ಅಂತ ಅಂದಿದ್ರೆ ಎಲ್ಲ ಸಂಸ್ಕೃತ. ಹೌದಾ? ಮಗನ್ ಕೃಷ್ಣ ಬೇಕಂತೆ, ಅದೇ ಅವ್ರ ಅಪ್ಪ ಕೃಷ್ಣನ್ ತರ ಇದ್ರೆ ಬೈತೀರಿ? ಹೌದ್ ಮತ್ತೆ. ಅವ್ರ ಅಪ್ಪ ಬರಂಗಿಲ್ಲ, ಅಪ್ಪ ಬಾ ಅಪ್ಪ ಕಮಾನ್ ಅಪ್ಪ ಫೈಟಿಂಗ್ ಆಡೋಣ ಬಾ ಅಂತ ಅಂತಾರ ಅವ್ರ ಅಪ್ಪಗನು. ಹೌದ್ ಕಣಪ್ಪ, ಮೆಂಟ್ಲಾಗಿದೆ ಹೇಳಿ. ಇಷ್ಟತನ ನನ್ ಗಂಡಗೂ ಫೋನಾಗ ಬೈದಿತ್ತೀನಿ. ಆರಾಮಾಗಿರ್ತೀನೋ, ಉಣದ ಮಕ್ಕಳದು ಅರವಿಂದ. ಈಗಿಲ್ಲಿ ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಹೆಸರು ಸಮೇತ ಕಳಿಸ್ಕೊಡಿ. ಸದ್ಯಕ್ಕೆ ಬನ್ನಿ, ಇವಾಗ ಧನುಶ್ರೀ ಅಂತ ಇವ್ರ ಹೆಸರು. ಇವ್ರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ ಒಬ್ಬರು. ಕಾಲ್ ಮಾಡುವ ಧನುಶ್ರೀ ಅವರು. ಹಲೋ ಹಲೋ, ಯಾರು? ಇದು ಧನುಶ್ರೀ ಅವರಾ? ಹೌದು ಮೇಡಮ್, ಒಂದು 5 ಮಿನಿಟ್ಸ್ ಮಾತಾಡ್ಬೋದಾ ನಿಮ್ಮ ಹತ್ರ? ಯಾರು ಹೇಳ್ರಿ ನೀವು ಫಸ್ಟ್? ನಾನು ಇಲ್ಲಿ ಶಶಾಂಕ್ ಅಂದ್ಬಿಟ್ಟು. ಹೇಳ್ರಿ ಮುಂದೆ. ಅಲ್ಲ, ಮಾತಾಡ್ತೀನಿ, ನೀವು ಓಕೆ ಅಂದರೆ ಮಾತಾಡ್ತೀನಿ. ಸರಿ ಏನಂತ ಹೇಳ್ರಿ ಬೇಗ, ನನಗೆ ಕೆಲಸ ಇದಾವ. ಆತ್ರದಲ್ಲಿ ಮಾತಾಡಬೇಡಿ, ನೀವೆಲ್ಲ ಕೆಲಸ ಮುಗಿಸ್ಬಿಟ್ಟೆ ನನಗೊಂದು ಮಿಸ್ ಕಾಲ್ ಕೊಡಿ, ನಾನೇ ಪುನಃ ಮಾಡ್ತೀನಿ. ಓಕೆ? ಸಾರಿ, ಅದೆಲ್ಲ ಆಗೋದಿಲ್ಲ. ಏನು ಹೇಳೋದಿದ್ರೆ ಈಗ ಹೇಳ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ನೀವು ಒಳ್ಳೆ ಆಗ್ಲಕಾಯಿ ತಿಂದವ್ರಂಗೆ ಮಾತಾಡಿದ್ರೆ ಇಡೀ ಫೋನು ನಾನು ಒಳ್ಳೆ ಯಾವ್ಯಾವ ಜೊತೆನೋ ಒಳ್ಳೆ ಮುಂಗ್ಸಿ ಆಡ್ದಂಗೆ ಆಡ್ತಾರೆ ಅವರು. ಫೋನ್ ಮಾಡಿದ್ದೀನಿ, ನಾನೇ ಕಟ್ ಮಾಡಿದ್ದೀನಿ, ನಾನೇ ಮಾಡ್ತೀನಿ ಫೋನು. ಹಲೋ ಹಲೋ, ಯಾರ್ರಿ ನೀವು? ಏನಾಗ್ಬೇಕು ಹೇಳ್ರಿ. ಹೇಳಕ್ಕೆ ಮಾಡಿರೋದು ನೀವು. ಪಟಾರ್ ಅಂತ ಕಟ್ ಮಾಡಿದ್ರೆ ನೀವು, ನಾನು ಕಟ್ ಮಾಡ್ಬೇಕಾಗಿರೋದು, ನೀವೇ ಕಟ್ ಸರಿ ಆಯ್ತು, ಮುಂದೆ ಹೇಳ್ರಿ. ಮುಂದೆ ಹೇಳಕ್ ನೀವು ಬಿಟ್ರೆ ತಾನೇ, ಕಟ್ ಮಾಡಿದ್ರೆ ಯಾರು ನೋಡಿಕೊಂಡು ಹೋಗ್ಲಿ ಹೇಳಕ್ಕೆ ನಾನು? ಸರಿ ಆಯ್ತು, ಹೇಳ್ರಿ ಬೇಗ ಹೇಳ್ರಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ಈ ವಯಸ್ಸಿಗೆ ನಿಮ್ಗೆ. ಅದನ್ನ ಹೇಳಕ್ ನೀವ್ ಯಾರ್ರಿ? ನಾನ್ ಕೋಪ ಮಾಡ್ಕೊಂತೀನ ಏನ್ ಮಾಡ್ಕೊಂತೀನ? ಯಾರ್ ನೀವು? ಏನಕ್ ಫೋನ್ ಮಾಡಿರ ಅದನ್ನ ಹೇಳ್ರಿ, ಇಲ್ಲ ಅಂತಂದ್ರೆ ಕಾಲ್ ಕಟ್ ಮಾಡ್ರಿ. ಕಾಲು ಕೈ ಎಲ್ಲಾರನ್ನೂ ಕಟ್ ಮಾಡ್ತೀನಿ ಮಾಡ್ಬೇಕಾಗ ಟೈಮಲ್ಲಿ, ಆಯ್ತಾ? ಫಸ್ಟು ಒಳ್ಳೆಯವ್ರು ಹೇಳಕ್ಕೆ ಯಾವ ವಯಸ್ಸಾದ್ರೇನು ಯಾರಾದ್ರೇನು? ಆಯ್ತು ಹೇಳ್ರಿ, ಯಾರು? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಮತ್ತೆ ಯಾಕೆ ಸ್ಮೈಲ್ ಕೊಟ್ಟಿದ್ದು? ಇಲ್ಲ, ವೇದಾಂತ ಮಾತಾಡಕತ್ತಿದ್ರಲ್ಲ ಅದಕ್ಕೆ ಹೇಳ್ದೆ. ಈಗ ಹೇಳ್ರಿ, ಬೇಗ ಹೇಳ್ರಿ. ವೇದಾಂತ ಸಿದ್ಧಾಂತ ಎಲ್ಲ ನನ್ನ ರಾಶಿಗೆ ಹಾಗೆ ಬರೋದಕ್ಕಿಲ್ಲ, ಅದು ನಾನು ಸರಿ ರಿಯಲ್ ಆಯ್ತು ನೋಡಿ. ಇಲ್ಲ ಸರಿ ಸರ್ ಆಯ್ತು, ಸರಿ, ತಪ್ಪಲ್ಲ ಇದ್ದಿದ್ದಂಗೆ ಹೇಳಿದ್ರೆ. ನನಗೆ ಶಶಾಂಕ್ ಅನ್ನೋರು ನಿಜವಾಗ್ಲೂ ನನಗೆ ಯಾರು ಗೊತ್ತಿಲ್ಲ. ನಮ್ ರಿಲೇಷನ್ ಹುಡುಗ ಒಬ್ಬನೇ ಇರೋದು. ಸುಳ್ಳು ಹೇಳ್ದೆ ನಾನು, ನಿಜವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು. ಹಂಗಿದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್, ಆಮೇಲೆ ಗೊತ್ತಾಯ್ತು. ನಾನು ಸ್ಮೈಲ್ ಕೊಟ್ಟಾಗ್ಲೇ ಗೊತ್ತಾಯ್ತು. ಇನ್ನು ಡವ್ ಮಾಡಬೇಡಿ, ಇನ್ನು ಮ್ಯಾಟ್ರಿಗೆ ಬಂದ್ಬಿಡಿ. ಗಾಡ್ ಪ್ರಾಮಿಸ್, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪ್ಲೀಸ್, ನನ್ ಮಗನ್ ಬರ್ತಡೇ ಐತೆ, ನಾನು ಇದು ಮಾಡ್ಕೋಬೇಕು. ನೀವ್ ಯಾರು ಅಂತ ಹೇಳ್ರಿ, ಇಲ್ಲ ಅಂತಂದ್ರೆ ಕಾಲ್ ಕಟ್ ಮಾಡ್ರಿ. ಅಲ್ಲ, ಗೌಡ್ರು ಪ್ರಾಮಿಸಾ? ಗಾಡ್ ಪ್ರಾಮಿಸ್ ಅಂದೆ, ಗೌಡ್ರು ಯಾರೋ ನನಗೆ ಯಾರು ಗೊತ್ತು. ನನಗೆ ಜಳಕ್ ಅನ್ಬಿಡ್ತು ಪಾಪ. ಅವ್ರ ದೇವ್ರಂತವ್ರು ಅಲ್ಲವ್ರೆ, ನೀವು ಅವ್ರ ಮೇಲೆ ಹಣ ಎಲ್ಲ ಇಕ್ತಿರಲ್ಲ, ಹೆಂಗೆ ನಿಮ್ಗೋರ್ಗು ರಿಲೇಷನ್ ಅನ್ಕೊಂಬಿಟ್ಟೆ. ಯಾವ ಗೌಡ್ರು? ಯಾವ ಗೌಡ್ರು? ದೇವ್ರೆ ಆಯ್ತು, ಪ್ಲೀಸ್ ಬೇಗ ಹೇಳ್ರಿ, ನನಗೆ ಕೆಲಸ ಇದಾವೆ. ನನ್ ಮಗನ್ ಬರ್ತಡೇ. ನನಗೂ ಗೊತ್ತು ಬರ್ಡೇಗೆ ಅವನಿಗೆ ನಾನು ವಿಶ್ ಮಾಡಕ್ಕೇನೆ ಮಾಡಿದ್ದು. ಅರವಿಂದ ಲೇ ಅರವಿಂದ, ಹೊರದಾಕ್ಬಿಟ್ಟಿನ್ ನೋಡು ಮಗನ ನಿನ್ನ. ಯಾರಪ್ಪ ಈ ರೇಂಜ್ ತಲೆ ತಿಂತಾರ ನನಗ ಅಂತೀನಿ. ಹೋಗ. ಹೋಲ್ಲ, ಆಯ್ತು, ಬಾಯ್, ಹೋಯ್ತೀನಿ. ನಾನು ಯಾರಪ್ಪ ಈ ರೇಂಜಿಗೆ? ಇದ್ಯಾವ ನಂಬರ್? ಮೊಬೈಲ್ ನಂಬರು. ಮಗನೇ, ನಿನಗೆ ಮತ್ತೆ ಉಲ್ಟಾ ಸೀದಾ ಮಾತಾಡಿದ್ರು ನೋಡ್ತಿ ಹೇಳಿದ್ ನಾನು. ಯಾರ್ದಿದ್ದು ನಂಬರ್? ನನಗೆ ನಂಬರ್ ಯಾಕಿದ್ ಬಂತು? ಹಂಗೆ ಮಗನ್ ಬರ್ಡೇ ಅಲ್ವಾ, ಸುಮ್ನೆ ಒಂದು ಚಮಕ್ ಕೊಡೋಣ ಅಂತ ಮಾಡಿದೆ. ನಾನು ಇದ್ ಮಾಡ್ಕೊಳಕತ್ತಿದ್ನ, ಕಸ ಅದು ಗುಡಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನ. ನಾನು ಬೇಗ ಅರವಿಂದ ಅಂತ ಅಂದೆ, ನಕ್ಕೆ ಉಳ್ಕೊಂಡೆ ಅರವಿಂದ. ಇಲ್ಲ ಅಂತ ಅಂದಿದ್ರೆ ಎಲ್ಲ ಸಂಸ್ಕೃತ. ಹೌದಾ? ಏನೇನ್ ಬರೋದು? ಏನೇನ್ ಬರ್ತಿತ್ತು ಆವಾಗ, ಅದು ಹಂಗ ಹೇಳಕ್ ಬರಲ್ಲ. ಹಂಗಾರೆ 2 ನಿಮಿಷದಲ್ಲಿ ಮಿಸ್ ಆಗಿದ್ದೀನಿ. 2 ನಿಮಿಷದಾಗ ಮಿಸ್ ಆಗಿ, ಇಲ್ಲ ಅಂತಂದಿದ್ರೆ ಇತ್ತು ಹಬ್ಬಿವತ್ ನಿನಗೆ. ಓಹೋ,
ನಾನ್ ಏನಕ್ಕೂ ನೆನೆಸ್ಕೊಂಡ ಅರವಿಂದ, ಇವತ್ ಬೆಳಗ್ಗೆ ನೆನೆಸ್ಕೊಂಡ್ ನೋಡು. ನಾನು ಕರೆಕ್ಟು ಒಂದು 7:30 8 ಗಂಟೆ ಅಲ್ಲ. ಫೋನೇ ಮಾಡಿಲ್ಲಲ್ಲ ಅವನಿಗ ಅಂತ. ನಾಳೆ ದಾವಣಗೆರೆಗೆ ಹೊರಟಿದ್ನಾ, ಹಾಂ ಅದಕ್ಕ ಫೋನ್ ಮಾಡೋಣ, ಎಲ್ಲಾರು ಏನಾರು ಬರ್ತಾನೋ ಏನೋ ಕೇಳೋಣ ಅಂತಂದೇಳಿ ಅದಕ್ಕ ಮಾಡೋಣ ಅಂತ ಅನ್ಕಂಡೆ. ಬೆಕ್ಕಡ್ಡ ಬಂದಿರುತ್ತೆ, ಫೋನ್ ಮಾಡೋದು ಬೇಡ ಅಂತ ಸುಮ್ಮನಾಗಿರ್ತೀವಿ. ಇಲ್ಲ ಕಣ, ಬೆಳಗ್ಗೆಯಿಂದ ಬರೇ ಅದು ಇದು ಆಯ್ತು. ಇವನಿಗೆ ಪೂಜೆ ಕೊಟ್ಟಿದ್ವಿ ದೇವಸ್ಥಾನದಾಗೆ, ಕೃಷ್ಣನ್ ದೇವಸ್ಥಾನದಲ್ಲಿ ಪೂಜೆಗೆ, ಅದಕ್ಕೆ ಹೇಳಿ ಬಂದಿದ್ವಾ. ಕೃಷ್ಣನ್ ದೇವಸ್ಥಾನಕ್ಕೆ ಕೊಡ್ತೀರಾ? ನಾನು ಜಾಸ್ತಿ ಇದು ಮಾಡ್ತೀನಲ್ಲ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪೂಜೆಗೆ ಅದಕ್ಕೆ ಹೇಳಿ ಬಂದಿದ್ನಾ. ನಿಮ್ ಬುದ್ಧಿ ಸರಿ ಇಲ್ಲ ಬಿಡಿ. ಯಾಕಪ್ಪ? ಮಗನ್ ಕೃಷ್ಣ ಬೇಕಂತೆ, ಅದೇ ಅವ್ರ ಅಪ್ಪ ಕೃಷ್ಣನ್ ತರ ಇದ್ರೆ ಬೈತೀರಿ. ಹೌದ್ ಮತ್ತೆ, ಅದಕ್ಕೆ ಅದು ಇದು ಕ್ಲೀನ್ ಮಾಡ್ಕೊಂತ ಅದ್ರಾಗೆ ಆಗಿದೀನಿ ನೋಡು. ನಾಳೆ ಹೋಗ್ಬೇಕು ಕಣ. ನಾಡಿದ್ದು ಅಕ್ಕರು ದುಬೈಗೆ ಹೊಂಟಿದ್ರಾ. ಓ, ಏನ್ ಅಲ್ಲಿ ಇದಾಗೈತ ಅವ್ರಿಗೆ ಕೆಲ್ಸ? ಇಲ್ಲಪ್ಪ, ಸುಮ್ನೆ ಹೊಂಟಾರ. ಅಂದ್ರೆ ಇದಕ್ಕೆ ಮೋಸ್ಟ್ಲಿ ಅವರು ಇದಕ್ಕೆ ಹೋಗ್ತಾ ಇರ್ಬೋದು. ದುಬೈನಲ್ಲಿ ಇವಾಗ ಇದ್ ನಡೀತಾ ಇದೆ. ಏನು ಅಂದ್ರೆ ಒಂಟೆಗೆ ಅಲ್ಲೂಜೋ ಕಾಂಪಿಟೇಷನ್. ಏನೋ ಅಪ್ಪ ಎಂತದೋ ಗೊತ್ತಿಲ್ಲ. ಅವರು ಫ್ರೈಡೆ ನೈಟ್ ಹೊಂಟಾರ ದುಬೈಗೆ. ಒಟ್ನಲ್ಲಿ ಇವತ್ತು ಯಾರೋ ನರಿಮುಖ ನೋಡ್ಕೊಂಡು ಎದ್ದಿದ್ದೀನಿ ನಾನು. ಹಂಗಾರೆ ಹೌದು. ಯಾಕಪ್ಪ ಬೈಸ್ಕೊಂಡಿಲ್ಲ ಅಂತಾನ? ಮೋಸ್ಟ್ಲಿ ಈಗ ಬೈಸ್ಕೋಬಹುದೇನೋ ನಾನು. ಈಗೇನ್ ಬೈಸ್ಕೊಳೋದಿಲ್ಲ. ಇಲ್ಲ ಈಗ ಬೈಸ್ಕೋತೀನಿ ಪಕ್ಕ. ಬೇಡ, ಇವಾಗೇನ್ ನಾನ್ ಭಯ ಮಾಡೋದಿಲ್ಲ ಇವಾಗ. ಇಲ್ಲ ಈಗ ಹಂಗೆಲ್ಲ ಬರಲ್ಲ ಇವಾಗ. ಯಾಕೆ? ಅವಾಗೇನು ಏನಾಗಿತ್ತು ಟೈಮು? ನನಗೆ ಏನಕ್ಕೂ ನಗು ಬರ್ಲಿಲ್ಲ. ಹೇಳೋದನ್ನ ಅದಕ್ ನಗು ಬಂತು ನನಗ್. ನೀನ್ ಗೊತ್ತಾಗ್ಲಿಲ್ಲ ನೀನು ಅಂತ. ಯಾರು ಹೇಳಿದ್ರೇನು ಕೇಳ್ಬೇಕು, ಹೇಳೋದ್ನ ಏನೋ ಅಂತೇನ ಯಪ್ಪ ಅನ್ಕೊಂಡ್ ನಗು ಬಂತು ನನಗೆ. ಇವತ್ತು ಬೆಳಗ್ಗೆ ಹೆಂಗ್ ಹೊಡ್ತೀನಿ ನೆನಪು ಮಾಡ್ಕೊಂಡಿದ್ದೆ. ಏನ್ ಬೇಕಿಲ್ಲ ನೀನು ತೂತು ಮತ್ತೆ ಏನಂದ್ರೆ ಹೇಳಪ್ಪ, ಬೇಗ ಮಾತಾಡ್ಬೋದು ನನಗ. ಬೇಗ ಮಾತಾಡೋದು ಹೆಂಗೆ ಅಂತ ನನಗೆ ಗೊತ್ತಾಯ್ತಾನೆ ಇಲ್ಲ. ನೀವು ಇಷ್ಟು ಒಂದು ಗಾಡಿ ಮಾತಾಡಿದಿರಿ. ಬಟ್ ಏನ್ ತಲೆ ತಿಂತಾವೋ ಇವು, ಯಾತಕ್ಕಾರ ಸ್ಕೂಲ್ ರಜೆ ಕೊಟ್ಟಾರ ಏನೋ ಕರ್ಮ. ಮಕ್ಳಿಲ್ಲ ಅಂತ ಒಂದಷ್ಟು ಜನ ಒದ್ದಾಡ್ತಾರೆ. ನೀವು ನೋಡಿದ್ರೆ ಹಿಂಗೆಲ್ಲಾ ಮಾಡ್ತಾವ ಮಕ್ಕಳು ಅಂತೀರಿ. ಏನ್ ತಲೆ ತಿಂತಾರೋ ಶಿವ. ಅದು ಅರವಿಂದ ಅಲ್ಲೋ, ಬೆಳಗ್ಗೆ ತಿಂಡಿ ತಿನ್ಸಿರ್ತೇನೋ. ಬೆಳಗ್ಗೆ ತಿಂಡಿ ತಿನ್ಸು ಒಂದ್ ಅರ್ಧ ಗಂಟೆ ತಾಸ್ ಆಗಿರ್ತತೆ. ಅಮ್ಮ ನಮಗೆ ಏನಾದ್ರು ತಿನ್ನಕ್ ಕೊಡ್ಕೊಂತಾರ. ಆಮೇಲೆ ಮತ್ತೊಂದ್ ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಕುತ್ಕೊಂತಾರೆ. ಅಮ್ಮ ಏನಾದ್ರು ತಿನ್ನಕ್ ಕೊಡು ಅಂತಾರ. ಏನ್ ಹೊಟ್ಟೆನೋ ಅದೇನ್ ಕನ್ನಂಬಾಡಿ ಕಟ್ಟೆನೋ ಅದು? ನಾನ್ ನಮ್ಮ ಅಮ್ಮಗ್ ಅದನ್ನೇ ಅಂದೆ, ಅಮ್ಮ ನೋಡಮ್ಮ ಹಿಂಗ್ ಮಾಡ್ತಾವಿವು ಅಂತಂದೇಳಿ. ಕಣೆ, ಮತ್ತೆ ಸ್ಕೂಲಿಗೆ ಹೋಗ್ತಿದ್ವು, ಏನಿದಿಲ್ಲ. ಇವಾಗ ಮನೆಗಿರ್ತವೆ, ಬರೇ ಆಟಾಡ್ತವೆ, ಮತ್ ಹಸ್ವಾಗ್ತತೆ. ಅವ್ ತಿಂದ್ರೆ ಎಷ್ಟ್ ತಿಂದಿರ್ತವೆ, ಅದಕ್ ಹಂಗ್ ಮಾಡ್ತವೆ. ನೀವು ಹಂಗ ಮಾಡ್ತಿದ್ರೆ ಹೇಳು ಅಂತ ಬೈತತ್ ಮತ್ ನಮ್ಮಮ್ಮ ನನಗ. ನೀನೇನ್ ಕಮ್ಮಿನ ತಿಂಡಿ ಪೋತಿ, ಅದಕ್ಕೇನೆ ಮಗನು ಹಂಗೆ. ನಾನಂತ್ರು ನೋಡೋ ಅರವಿಂದ, ದಾವಣಗೆರೆಗೆ ಹೋಗಿ ಇಬ್ರನ್ನು ಕರ್ಕೊಂಡೋಗಿ ನಮ್ಮ ಅಮ್ಮನ ಹತ್ರ ಬಿಟ್ಟು ಆರಾಮಾಗಿ ಹೊಸಪೇಟೆಗೆ ಬಂದ್ ನಾನು ನನ್ ಗಂಡ ಇಬ್ರೇ ಇರ್ತೀವಿ ಕಣ. ಕೇಳಿ ಸುಮ್ನಿರ, ಸಾಕಾಗೋಗ್ಬಿಟ್ಟಿ ನೀವು ಕಾಲ್ದಾಗ. ದೇವ್ರ ಒಳ್ಳೇದ್ ಮಾಡ್ತದ ನಿಮ್ಗೆ ಹಿಂಗ್ ಮಾಡಿದ್ರೆ. ಹೊಡ್ದಾಡ್ತಾರೋ ಅರವಿಂದ, ಹೆಂಗ್ ಹೊಡ್ಕೊಂತಾರ ಗೊತ್ತಾ? ಒಬ್ರಿಗೊಬ್ರು ದೊಡ್ಡರ್ ಹೊಡ್ದಾಡ್ದಂಗ ಆಗ್ತತೋ. ಪೂರ್ತಿ ಕೈ ಹಿಂಗೆ ಮುಷ್ಟಿ ಕಟ್ಕೊಂಡು ಹಿಂಗ್ ಗಟ್ಟಿ ಹಿಡ್ಕೊಂಡು ಒಬ್ರಿಗೊಬ್ರು ಹೊಡ್ಕೊಂತಾರೆ. ಅಂದ್ರೆ ಅಂತ ಪರಿ ಹೊಡ್ಕೊಂತಾರ. ಏನ್ ತಿನ್ನಿಸ್ತಾರೆ? ಎಲ್ಲಾರು ತಿನ್ಸದ್ನೆ ನಾನು ತಿನ್ನಿಸ್ತೀನಿ. ಯಾಕೆ ಹಂಗಾಡ್ತಾರೆ? ಯಾವ್ದಾರು ಪಿಕ್ಚರ್ ತೋರಿಸ್ತೀರಾ? ಯಾವ ಪಿಕ್ಚರ್ ಹೊಡೆದಾಡ್ತಾರೆ. ಅವ್ರ ಅಪ್ಪ ಬರಂಗಿಲ್ಲ. ಅಪ್ಪ ಬಾ ಅಪ್ಪ, ಕಮಾನ್ ಅಪ್ಪ, ಫೈಟಿಂಗ್ ಆಡೋಣ ಬಾ ಅಂತ ಅಂತಾರ ಅವ್ರ ಅಪ್ಪಗನು. ನನಗೆ ನೀವ್ ಯಾಕೆ ಹಿಂಗ್ ಹಾಕ್ಬಿಟ್ಟಿದ್ದೀರಾ ಅಂತ ಇವಾಗ ಗೊತ್ತಾಯ್ತು. ರಿಯಲ್ ಆಗಿರೋ ಪಿಕ್ಚರ್. ಯಾಕ? ಮಕ್ಕಳು ಒಂದ್ ಕಡೆಯಿಂದ ಹಿಂಗೆ ಕೊಡ್ತಾರೆ, ನಿಮ್ಗೊಂಥರ ಟೆನ್ಷನ್, ಅದೆಲ್ಲ ಸೇರಿ ನಿಮ್ಗೊಂಥರ ತಲೆ ಕೆಟ್ಟದಂಗ ಆಗ್ಬಿಟ್ಟೈತೆ. ಹೌದ್ ಕಣಪ್ಪ, ಮೆಂಟ್ಲಾಗಿದೆ ಹೇಳಿ. ಇಷ್ಟತನ ನನ್ ಗಂಡಗೂ ಫೋನಾಗ ಬೈದಿತ್ತೀನಿ. ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬೇಸಿಗೆ ಶಿಬಿರ ಅನ್ನೋದು ಮಕ್ಳಿಗೆ ಮಾಡಬಾರ್ದಾಗಿತ್ತು, ನಮಗ್ ಮಾಡ್ಬೇಕಿತ್ತಲ್ಲ. ರೋಟಿ. ಹೌದು ಯಪ್ಪ, ಅದಕ್ಕೆ ಸುಮ್ಮನೆ ಮಾಡ್ಕೊಳ ನಾಳೆಗ್ ಹೋಗ್ಬಿಡ್ತೀನಿ ನೋಡ. ಹೋಗ್ ಆರಾಮಾಗಿರ್ತೀನೋ. ಉಣದ ಮಕ್ಕಳದು ಅರವಿಂದ. ಈಗ ಇಲ್ಲಿ ಎಷ್ಟು ವೇಟ್ ಲಾಸ್ ಆಗಿನ ಅಲ್ಲಿ ಹೋಗಿ ಅಷ್ಟು ವೇಟ್ ಗೇನ್ ಆಗಿ ಬರ್ತೀನಿ ಬಿಡಪ್ಪಜಿ. ಇನ್ನು ಮುಗಿದಿಲ್ಲ ಆಫೀಸ್. ಈಗ ನಿಮ್ ಜೊತೆ ಮಾತಾಡಿದ್ರೆ ಮುಗೀತು ಕತೆ. ಈಗ ರಿಸಲ್ಟ್ ಯಾವಾಗ ಬರ್ಬಾರ 10th? ಅದು ಬಂದಿದ್ದ ದಿವಸ ಹೇಳ್ತೀನಿ. ಇವನದ ನೀವನು ಇಡ ಫೋನ್ ಇಡ ನೀನ್ ಫಸ್ಟ್. ಅಯ್ಯೋ ನನ್ನ ಕೈಲಿ ಆಯ್ತಲ್ಲ ಇನ್ನ ಎಳೆಯಕ್ಕೆ. ನನ್ಗೆ ರಿಸಲ್ಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಜೊತೆ ಮಾತಾಡ್ತಿರೋದು ಅರವಿಂದನೇ ಅಲ್ಲ. ಮತ್ತೆ ಯಾರು? ನನ್ನ ಹೆಸರು RJ ಸುನಿಲ್ ಅಂತ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.
ಕಟ್ಟೆ ಮಾಡ್ಬಿಡೋಣ ಹೆಸರು ಹೇಳಿದ ತಕ್ಷಣ. ಇವ್ರ ನಂಬರ್ ಯಾರು ಕೊಟ್ಟವ್ರು ಅವ್ರಿಗೆ ಮಾಡಬೇಕಲ್ಲ ಈಗ. ಆರ್ ಜೆ ಸುನಿಲ್ ಅಂತ ಮಾತಾಡೋದು. ತಾವ್ಯಾರು ಗೊತ್ತಾಗ್ಲಿಲ್ಲ? ನಮಸ್ತೆ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಅರವಿಂದ್ ಅಂತ. ಮಿಸ್ಟರ್ ಅರವಿಂದ್ ಅವ್ರೆ? ಹೌದು, ನನ್ನ ಫ್ರೆಂಡ್ ನಂಬರ್ ಕೊಟ್ಟಿದ್ರಲ್ವಾ? ಖಂಡಿತವಾಗ್ಲು ನಿಮ್ ನಂಬರ್ ಕೊಟ್ಟಿದ್ರಿ. ನೀವು ನಿಮ್ಮ ಹೆಸರು ಕಳಿಸ್ಬೇಕು ತಾನೆ ಫಸ್ಟ್? ನಾನು ಅವ್ರ ಹೆಸರು ಒಂದೇ ಕಳಿಸಿದ್ದೆ, ಸಾರಿ. ಇಷ್ಟೊತ್ತರೆಗೂ ನೀವು ಅನ್ಕೊಂಡು ನನ್ನ ಜೊತೆ ಮಾತಾಡಿದ್ರು ಪಾಪ. ನನ್ನ ಹೆಸರು ಹೇಳಿದ ತಕ್ಷಣ ಪಠಾರ್ ಅಂತ ಕಟ್ ಮಾಡ್ಬಿಟ್ರು. ಕಾನ್ಫರೆನ್ಸ್ ಹಾಕ್ಲಾ? ಹಾಕಿ ಹೇಳ್ಬಿಡಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने ಹಲೋ ಧನುಶ್ರೀ, ಹೇಳೋ. ಏನೋ ಮಾಡ್ತಿದ್ಯಾ? ಲೇ ಅರವಿಂದ, ಪಕ್ಕ ಹೊಡ್ತಾ ತಿಂತೀಯೋ ನೀನ್ ನನ್ನ ಹತ್ರ? ಯಾಕೆ ಸರ್ ಇದಾರೆ ನಿನಗೇನ್ ತೆಲುಗಿನ ನೆಟ್ಟಗೈತಾ ಇನ್ನ? ಅವರು ಆದ್ರೆ ಸುನಿಲ್ ಅಂತ ತುಂಬಾ ಜನಕ್ಕೆ ಆಗಿ ಆರಿಸ್ತಾರೆ. ಮೊನ್ನೆ ಕಳಿಸಿದ್ರೆ ಗೊತ್ತಾ ರೀಲ್ಸ್, ತುಂಬಾ ರೀಲ್ಸ್ಗಳು ಇವ್ರವೇ. ಮಗನ ನಿನ್ ಮತ್ತೆ ಏನಿಲ್ಲ ನಿಮ್ಗೆ ಹೇಳಿದಾಗ. ಸರ್ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಲಿಂಕ್ ಕಳಿಸ್ತಾ ದಯವಿಟ್ಟು. ಆಯ್ತು, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್, ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದಕ್ಕೆ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.